ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ನಮ್ಮದು ಕೋಳಿ ಶೆಟ್ಟನ ನೋಡೋಣ. ನಮ್ಮ ಕೋಳಿಗಳು ಯಾವ ಥರ, ಈ ಕೋಳಿ ಕಳ್ಳ ನನ್ನ ಮಗನ ಕೋಳಿ ನೋಡ್ರಿ. ಇದಕ್ಕೊಂದು ರವಿಚಂದ್ರನ ಹಾಡು ಹೇಳ್ಬೇಕ್ರಿ. ಅಂದರೆ ಇದೊಂದು ಇಲ್ಲ ಅಂದ್ರೆ ಸಾರು ಮಾಡೋ ಚಲೋ ಅನಿಸುತ್ತೆ. ಕಳ್ಳ ಕೋಳಿ ಇಷ್ಟು ಜಾಗ ಇದ್ರೂ ನೋಡ್ರಿ, ಒಳಗಿಂದ ಹೆಂಗೆ ಹೊರಗೆ ಬಂದು ಮೈತೈತದ ಮರಿ ಕರ್ಕೊಂಡು. ಈಗೇನಪ್ಪ ಅಂತಂದ್ರೆ ನಮ್ಮ ಕೋಳಿಗಳು ಒಂದು ಮನುಷ್ಯನ ಮೇಲೆ ಎಷ್ಟೊಂದು ನಿಯತ್ತಾಗಿದಾವೆ ಅಂತೇಳಿ ನೋಡ್ರಿ. ಈಗ ನಮ್ಮದು ಬೈಕ್ ಸೌಂಡ್ ಕೇಳಿದ ತಕ್ಷಣ ಈಗ ಹೊರಗಡೆ ಬಂದು ಗೇಟ್ ಹತ್ರ ನಿಂತ್ಕೊಂಡು ನೋಡ್ತಿರ್ತಾರೆ. ಅಂದ್ರೆ ಅವಕ್ಕೆ ಎಷ್ಟು ಕೋಳಿಗಳಿಗೆ ನಂಬಿಕೆ ಮತ್ತು ನಿಯತ್ತು ನೋಡ್ರಿ. ಒಂದು ಪ್ರಾಣಿಗಾಗಲಿ ಒಂದು ಪಕ್ಷಿ ಆಗಲಿ ನೋಡ್ರಿ, ಹೆಂಗೆ ಗೇಟ್ ತೆಗೆದ ತಕ್ಷಣ ಬರೀ ನಮ್ಮದೊಂದು ಬೈಕ್ ಸೌಂಡ್ ಬಂದ್ರೆ ಸಾಕ್ರಿ, ಈ ಥರ ಬಂದು ಗೇಟಿಗೆ ನಿಂತ್ಕೊಂತಾವೆ ನೋಡ್ರಿ. ಅಂದ್ರೆ ಅವು ಯಾಕಂತಂದ್ರೆ ಈಗ ನೋಡ್ರಿ ನಮ್ಮ ಕೋಳಿಗಳೆಲ್ಲ ಹೆಂಗಂದ್ರೆ ಬರೀ ಕೈ ನೋಡ್ತಿರ್ತಾವೆ. ಅಂತಂದ್ರೆ ಈಗ ಏನಾದರೂ ಒಂದು ಮುಸುರಿ ಆಗಲಿ ಅಥವಾ ಯಾವುದೊಂದು ವೇಸ್ಟೇಜ್ ತರಕಾರಿ ಆಗಲಿ, ಹಾಳು ಮುಳ್ಳು ಕಾಳು ಕಡಿ ಅಂತ ಏನಾರು ತೊಗೊಂಬರ್ತಂದು ಹಾಕ್ತಾರೆ ನಮ್ಗೆ ಅಂತೇಳಿ ಅವು ಹಿಂಗಾಗಿ ಬರೀ ನಮ್ಮ ಕೈ ನೋಡ್ತಾವೆ. ಈಗ ನೋಡ್ರಿ ಇಲ್ಲಿ ನಾವು ಒಂದು ಹಲಸಿನಣ್ಣು ಕಡ್ದು ಹಾಕೀನಿ. ಒಂದು ಹಲಸಿನಣ್ಣು ಹೆಂಗೆ ತಿಂತ ನೋಡ್ರಿ, ಅಂದರೆ ವೇಸ್ಟೇಜ್ ಹಲಸಿನಣ್ಣು ನೋಡ್ರಿ, ಯಾವುದೋ ಒಂದು ಬಿಡೋದಲ್ರಿ. ಅವಕ್ಕೇನು ನೀವು ಎಂಥದ ಒಂದು ತಿನ್ಬೇಕಂತ ಏನೇನಿಲ್ಲ ರೀ. ನೀವು ಗೋಡಂಬಿ ದ್ರಾಕ್ಷಿ ತಂದು ಹಾಕ್ರಿ, 300 ರೂಪಾಯಿ ಕೆ ಜಿ, 400 ರೂಪಾಯಿ ಕೆ ಜಿಗೆ ಅದನ್ನೂ ತಿಂತಾವೆ. ಇಲ್ಲ ವೇಸ್ಟೇಜ್ ತರಕಾರಿ ಹಾಳು ಮುಳು ಕಾಳಿ ಅಂತ ತಂದು ಹಾಕ್ರಿ, ನೀವು ಅದನ್ನು ತಿಂತಾವೆ. ಏನಿಲ್ಲ, ಬರೀ ಅವು ನೋಡ್ರಿ, ಬರೀ ಅವಕ್ಕೇನಪ್ಪ ಅಂತಂದ್ರೆ ಮನುಷ್ಯನ ಮ್ಯಾಗ ಭಾಳ ನಂಬಿಕೆ ಇರೋವು. ಈಗ ನೋಡ್ರಿ, ಈ ಮಳೆಗಾಲದಾಗ ಈ ಥರ ಒಂದು ಮಳೆ ನೀರು ಕುಡಿದ್ಬಿಟ್ರೆ ಅವಕ್ಕೆ ಕಾಯಿಲೆಗಳು ಜಾಸ್ತಿ ರೀ. ಅಂದ್ರೆ ಏನಪ್ಪ ಅಂತಂದ್ರೆ ಈಗ ಮಳೆ ನೀರು ಅವಕ್ಕೆ ಕುಡಿದಂಗೆ ಒಂದು ನೋಡ್ಬೇಕಂದ್ರೆ, ಈಗ ನಾವು ನೀರು ತುಂಬಿಟ್ಟಿರ್ತಾವಲ್ಲ, ಆ ನೀರನ್ನ ಅವಕ್ಕೆ ಸಿಗಂಗೆ ಇಟ್ಬೇಕ್ರಿ. ಆದರೂ ನಾವು ಒಂದು ಇರ್ತಾವ್ರಿ. ಈಗ ನೋಡ್ರಿ, ಕೋಳಿ ಮರಿಗೂ ಹೆಂಗೆ ನಾವು ಒಂದು ಬಿಸಿಯಾಗಿ ಅಂತಂದ್ರೆ ಈಗ ನೀರು ಅಥವಾ ಒಂದು ಕಾಳು ಹೆಂಗೆ ತುಂಬಿಟ್ಟಿರ್ತೇವೆ ಅಂತಂದ್ರೆ ಅವು ಓಲ್ಡ್ ಈಗ ಈಗ ಮರಿಗಳು ತೆಗ್ದಪ್ಪ ಅಂತಂದ್ರೆ ಒಂದು 8 ದಿನ ಆದರೂ, ಒಂದು 8-10 ದಿನ ಆದ್ರೆ ಸ್ವಲ್ಪ ಕಾವು ಜಾಗದಾಗ ಅವನ್ನ ಸಾಕ್ಬೇಕ್ರಿ. ಯಾಕಂದ್ರೆ ಈಗ ಮಳೆಗಾಲ ವಾತಾವರಣದಾಗ ಫುಲ್ಲು ಕೋಲ್ಡ್ ಇರ್ತಾವೆ. ಹಿಂಗಾಗಿ ಅವು ಮರಿಗಳು ಬದುಕೋ ಚಾನ್ಸಸ್ ಬಾಕ್ರಿ. ಮತ್ತು ದುಂಡ ಕುತ್ಕೊಂಡು ನೋಡ್ರಲ್ಲ, ಅವರಾಗ ಒಂದು ಮರಿ ಕುತ್ಕೊಂಡು ನೋಡ್ರಲ್ಲ ಟ್ರೈನಾಗ, ಆ ಥರ ಒಂದು ಕುತ್ಕೊಂಡು ಸಾಯೋ ಚಾನ್ಸು ಜಾಸ್ತಿ ಇರ್ತೈತೆ ರೀ. ಈಗ ನೋಡ್ರಿ, ನಮ್ಮನ್ನ ಎಷ್ಟು ಹಚ್ಕೊಂಡಿರ್ತಾವೆ ಅಂತಂದ್ರೆ ನಾವೆಲ್ಲಿ ಹೊಂಟ್ರು ನಮ್ಮ ಹಿಂದಿಂದ ಬರ್ತಾವೆ. ಈಗ ನೋಡ್ರಲ್ಲ ತೋರಿಸ್ಕೊಡ್ತೀನಿ, ಹೌದ್ರಿ. ಈಗ ನಾವು ಹಿಂದಿಂದ ಹೊಂಟೇವಿ. ಅವು ಯಾಕೆ ನಮ್ಮ ಹಿಂದಿಂದ ಬರ್ತಾವೆ ಅಂತಂದ್ರೆ ನಾವು ಅವಕ್ಕೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೇವೆ ಅಂತಂದ್ರೆ, ಈಗ ನೋಡ್ರಿ ಅವು ಯಾಕೆ ಬರತ್ತಾವ ಅಂತಂದ್ರೆ ನಮ್ಮ ಕೈ ಏನಾರು ಕಾಳು ಹಾಕ್ತೇವೆ, ಅವಕ್ಕೆ ಏನಾರು ತಿನ್ನಕ್ಕೆ ಹಾಕ್ತೇವೆ ಅಂಥೇಳಿ ಅವು ನಮ್ಮ ಹಿಂದಿಂದ ಬರ್ತಿರ್ತಾವೆ. ಅಂದ್ರೆ ಅವು ಒಂದು ಮನುಷ್ಯನ ಭಾಳ ಹಚ್ಕೊಂಡಿರ್ತಾವೆ. ಅಂದ್ರೆ ನಂಬಿಕೆನೂ ಅಷ್ಟೇ ರೀ ಅವಕ್ಕೆ. ಒಂದು ಪಕ್ಷಿ ಆಗಲಿ, ಯಾವುದೋ ಒಂದು ಪ್ರಾಣಿ ಆಗಲಿ, ನೀವು ಏನೋ ಒಂದು ಇದು ಮಾಡಿರಿ, ಯಾವುದೋ ಒಂದು ಮನುಷ್ಯನ ಒಂದು ಬಿಟ್ಟರೆ ಉಳಿದಿರೋದೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಭಾಳ ಹಚ್ಕೊಂಡಿರ್ತಾವ್ರಿ. ಹೀಗಾಗಿ ನೋಡ್ರಿ ನಮ್ಮ ಹಿಂದೆ ಬರ್ತಿರ್ತಾವೆ. ಈಗ ನಾವು ಕರೆದ್ರೆ, ಈಗ ನೋಡ್ರಿ, ಈಗ ಜಸ್ಟ್ ಒಂದು ಮಾತು ಕರಿತೀನಿ ನಾನು, ಹೆಂಗೆ ಬರ್ತಾವೆ ನೋಡ್ರಿ ಕೋಳಿಗೆ ಅವು, ಬಾ ಬಾ, ಹೌದ್ರಿ. ಈ ಥರ ಒಂದು ಕೋಳಿಗಳು ಆಗಲಿ, ಒಂದು ಪ್ರಾಣಿ ಆಗಲಿ, ಯಾವುದೋ ಒಂದು ಪಕ್ಷಿಗಳಾಗಲಿ, ಮನುಷ್ಯನ ನಾವು ಅವಕ್ಕೆ ಎಷ್ಟು ಪ್ರೀತಿ ತೋರಿಸ್ತೇವೆ, ಅಷ್ಟು ಪ್ರೀತಿಯಿಂದ ಅವು ನಮ್ಮ ಜೊತೆಗಿನ ಅಷ್ಟು ಸಲಿಗೆಯಿಂದ ಇರ್ತಾವ್ರಿ. ಅವು ನಾವು ಯಾವುದಕ್ಕೂ ಒಂದು ಪ್ರೀತಿ ತೋರಿಸ್ಲಿಲ್ಲಪ್ಪ ಅಂತಂದ್ರೆ ಅವಕ್ಕೆ ಅವು ಒಂದು ಮನುಷ್ಯರನ್ನ ನಂಬೋದಿಲ್ರಿ ಅವು. ಅದು ಈಗ ನಾವು ಕರೆದಂಗೆ ಮತ್ತು ಈಗ ಬೇರೆದವ್ರು ಯಾರಿಗೆ ಕರೆದ್ರೆ ಆ ಥರ ಬರೋದಿಲ್ರಿ ಅವು. ಅಂದ್ರೆ ಈಗ ನೋಡ್ರಿ, ನಾವು ಯಾವ ಕಡೆ ಹೋಗ್ತೀನಿ ನನ್ನ ಹಿಂದೆ ಬರ್ತಿರ್ತಾವೆ, ನಾ ಹೆಂಗೆ ಹೋಗ್ತೀನಿ ಹಂಗೆ ಈ ಥರ. ಅಂದ್ರೆ ಅವಕ್ಕೆ ನಮ್ಮ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿರ್ತಾವೆ ಅನ್ನೋದೊಂದು ಈ ಕೋಳಿಗಳಾಗಲಿ, ಯಾವುದೊಂದು ಪಕ್ಷಿಗಳಾಗಲಿ, ಯಾವುದೊಂದು ಪ್ರಾಣಿಗಳಾಗಲಿ ನೋಡಿದ ಮೇಲೆ ಗೊತ್ತಾಗತ್ತೆ. ಇದೇ ರೀತಿ ನಮ್ಮ ಒಂದು ಕೋಳಿ ನಿಮ್ಮ ಒಂದು ಅಭಿಪ್ರಾಯ ಏನಾಗಿತ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದೇ ರೀತಿ ನಮ್ಮ ಒಂದು ಕೃಷಿ ಬದುಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.